ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ CK ಆಂಗ್ರಿ ಫುಡ್ಡಿ. ಇವತ್ತು ನಿಂಬೆಹಣ್ಣಿನ ಉಪ್ಪಿನಕಾಯಿ ಲೆಮನ್ ಪಿಕಲ್ ಮನೆಯಲ್ಲೇ ಯಾವ ಥರ ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಒಂದು 6-7 ಲೆಮನ್ ತಗೊಳ್ಳಿ, ನಿಂಬೆಹಣ್ಣು. ಈಗ ಇದನ್ನು ಪೀಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡ್ಕೋಬೇಕು. ಇಷ್ಟೇ ಮಾಡ್ಕೊಳ್ಳಿ, ಇದಕ್ಕಿಂತ ಸಣ್ಣನೂ ಇರಬಾರ್ದು, ದಪ್ಪನೂ ಇರಬಾರ್ದು, ಚೆನ್ನಾಗಿರಲ್ಲ. ನೋಡಿ, ನಾನು ಎಲ್ಲನೂ ಹಚ್ಕೊಂಡಿದ್ದೀನಿ ಅದೇ ಥರ. ಈಗ ಒಂದು ಪಾತ್ರೆ ತಗೊಳ್ಳಿ. ಈಗೆಲ್ಲನೂ ನಿಂಬೆಹಣ್ಣು, ಹಚ್ಚಿರೋ ನಿಂಬೆಹಣ್ಣೆಲ್ಲ ಅದಕ್ಕೆ ಹಾಕ್ಕೊಳ್ಳಿ. ಈಗ ಉಪ್ಪು, ನಾನು ಪುಡಿ ಉಪ್ಪೇ ತೊಗೊಂಡಿದ್ದೀನಿ. ಇದಕ್ಕೆ ಪುಡಿ ಉಪ್ಪೇ ಯೂಸ್ ಮಾಡಬೇಕು, ಕಲ್ಲುಪ್ಪು ಯೂಸ್ ಮಾಡಬೇಡಿ. ಸ್ವಲ್ಪ ಉಪ್ಪು ಜಾಸ್ತಿನೇ ಇರಲಿ, ಉಪ್ಪಿನಕಾಯಿ ಅಲ್ವ, ಅದಕ್ಕೋಸ್ಕರ. ಈಗ ಖಾರದ ಪುಡಿ, ಖಾರ ನೋಡಿ ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ. ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಸಾಸಿವೆ ಮತ್ತು ಮೆಂತ್ಯನ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡಿ ಪೌಡ್ರ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಆಮೇಲೆ ಕೊನೆಯಲ್ಲಿ ಒಂದು ಸ್ವಲ್ಪ ಇಂಗು ಬೀಳಬೇಕು, ಆವಾಗಲೇ ಚೆನ್ನಾಗಿರೋದು ಉಪ್ಪಿನಕಾಯಿ. ಈಗ ಅದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ಕಂಟೈನರ್ಗೆ, ಬಾಕ್ಸಿಗೆ ಹಾಕ್ಕೋಬೇಕು. ನೋಡಿ, ಇದೇ ಥರ ನಾನು ಎಲ್ಲನೂ ಕಂಟೈನರ್ ಬಾಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಈಗ ಟೈಟಾಗಿ ಕ್ಯಾಪ್ ಮುಚ್ಚಿಬಿಡಿ, ಗಾಳಿ ಆಡಬಾರ್ದು, ಆ ಥರ ಟೈಟಾಗಿ ಮುಚ್ಚಬೇಕು. ನೋಡಿ, ಈ ಥರ ಕಂಟೈನರ್ಗೆ ಹಾಕಿ ಇದನ್ನು 1 ತಿಂಗಳು ಓಪನ್ ಮಾಡಬೇಡಿ, ಹಂಗೆ ಇಡಿ. ನೋಡಿ, 1 ತಿಂಗಳಾದಮೇಲೆ ಈ ಥರ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಳ್ಳಿ. ಮೊಸರನ್ನಕ್ಕೆಲ್ಲ ಸೂಪರಾಗಿರುತ್ತೆ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.